ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಾನು ಮೊದಲಿಗೆ ಬಂದ್ಬಿಟ್ಟು ಬೆಳಗ್ಗೆನೇ ಮಕ್ಕಳಿಗೆ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಇದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಒಂದು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಇವಾಗ ಬಂದ್ಬಿಟ್ಟು ಇಲ್ಲಿ ನೋಡಿ, ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಬಿರಿಯಾನಿ ಎಲೆ ಮತ್ತು ಅದು ಸ್ವಲ್ಪ ಗೋಳಿಸಿದ್ದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಗೋಳಿಸಿದ್ದಾದಮೇಲೆ ಇವಾಗ ಬಂದ್ಬಿಟ್ಟು ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಮತ್ತು ಸ್ವಲ್ಪ ಬೀನ್ಸ್ ಇಷ್ಟೂ ಹಾಕ್ತಾಯಿದ್ದೀನಿ. ಹಾಕಿ ಅವುಗಳನ್ನು ಸ್ವಲ್ಪ ಗೋಳಿಸ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ವೆಜ್ ರೈಸ್ ಥರನೇ ಇರುತ್ತೆ, ಆದರೆ ಇದನ್ನು ಪೇಸ್ಟ್ ಮಾಡಿಕೊಂಡು ಟೊಮೊಟೊ, ಕೊತ್ತಂಬರಿ, ಪುದೀನ ಇದನ್ನೆಲ್ಲನೂ ಪೇಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದೊಂಥರದ್ದೇ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ. ಒಂದು ಕಡೆ ರೈಸ್ಗೆ ಇಟ್ಕೊಂಡು ಇನ್ನೊಂದು ಕಡೆ ಈ ಥರ ಗೊಜ್ಜು ಮಾಡಿಕೊಂಡ್ರೆ ಈಸಿಯಾಗಿ ಬೇಗನೆ ಆಗುತ್ತೆ ನೋಡಿ. ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತುರಿದಿರ್ಬೋದು. ಕ್ಯಾರೆಟನ್ನು ಹಾಕಿ ಹಾಗೆ ಕರಿಬೇವನ್ನು ಹಾಕಿ ಗೋಳಿಸ್ಕೊಂಡೆ. ಅದೆಲ್ಲ ಆಗಿದ್ದಾದಮೇಲೆ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರಕ್ಕೆ ಅಂತ ಹೇಳ್ಬಿಟ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲನೂ ಹಾಕಿ ಈ ಥರ ಪೇಸ್ಟ್ ಮಾಡಿಕೊಂಡು ಅದೂ ಅಷ್ಟೇ ಇವಾಗ ಅದಕ್ಕೆ ಹಾಕಿ ಚೆನ್ನಾಗಿ ಅದರ ಮೇಲೆ ಹಸಿ ವಾಸನೆ ಎಲ್ಲ ಹೋಗೋ ಥರ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹಾಗೆ ಒಂಚೂರು ಟೇಸ್ಟಿ ಸಾಲ್ಟು ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ನಿಂಬೆಹಣ್ಣು, ಹುಳಿಗೆ ನಿಂಬೆಹಣ್ಣು ಹಾಕ್ಕೋಬೋದು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂಚೂರು ನಿಂಬೆಹಣ್ಣಿನ ರಸನೂ ಸೇರಿಸ್ಕೊಳ್ಳೋಣ. ಈ ಥರ ಎಲ್ಲನೂ ಹಾಕ್ಕೊಂಡು ಮತ್ತು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಅನ್ನನ ಹಾಕಿ ಕಲಿಸ್ಕೊಂಡ್ರೆ ನಮಗೆ ಟೇಸ್ಟಿಯಾದಂಥ ರೈಸ್ ಬಾತ್ ರೆಡಿ ಆಗುತ್ತೆ. ಅಂದರೆ ನಾವು ಇವಾಗ ಪಲಾವ್ ಮಾಡಬೇಕು ಅಂದರೆ ಇವುಗಳನ್ನೆಲ್ಲ ಕಟ್ ಮಾಡ್ಕೋಬೇಕು, ಮತ್ತು ನಾವು ಒಗ್ಗರಣೆಗೆ ಹಾಕ್ಕೋಬೇಕು, ಮತ್ತು ರೈಸ್ ಹಾಕಬೇಕು, ಮತ್ತು ವಿಸಿಲ್ಗೆ ಇರಬೇಕಾಗತ್ತೆ. ಅದು ಸ್ವಲ್ಪ ಪ್ರೋಸೆಸ್ ಲೇಟ್ ಆಗಿಬಿಡುತ್ತೆ. ನಮಗೆ ಕ್ವಿಕ್ಕಾಗಿ ಬೇಗನೆ ಆಗಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಈ ಥರ ಗೊಜ್ಜು ಮಾಡ್ಕೊತಾ ಇದ್ದರೆ ನಮಗೆ ಬೇಗನೆ ಆಗುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಹೇಳ್ದೆ ಅಲ್ವಾ, ಮಕ್ಕಳೆಲ್ಲನೂ ಇಷ್ಟಪಟ್ಟು ತಿಂತಾರೆ. ಏನು ರೈಸ್ ಮಮ್ಮಿ ಇದು ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ನೋಡಿ ಇವಾಗ ರೈಸ್ನ ಹಾಕಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ರೈಸ್ಗೆ ಆಗೋ ಥರ. ನೋಡ್ದಲ್ಲ, ನಮಗೆ ಕ್ವಿಕ್ಕಾಗಿ ಒಂದೇ ಸರಿ ಎರಡೂ ರೆಡಿ ಆಯಿತು ನೋಡಿ. ಇವಾಗ ಬಂದ್ಬಿಟ್ಟು ನಾನು ಬಾಕ್ಸ್ಗೆ ಅಂತ ಹೇಳಿ ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಬೇರೆ ಕೆಲಸಗಳು ಅದು ಇದು ಮಾಡ್ಕೊಂಡಿರೋಕ್ಕಾಗಲ್ಲ. ಮೊದಲು ಇವ್ರ ಬಾಕ್ಸ್ಗೆ ಪ್ರಿಪೇರ್ ಮಾಡಿಬಿಟ್ಟೆ ಮತ್ತೆ ಬೇರೆ ಏನಕ್ಕಾದರೂ ನಾನು ಇದು ರೆಡಿ ಮಾಡ್ಕೊಳ್ಳೋದು. ಅದೇ ಟೈಮಲ್ಲಿ ಅವರು ಬೇಗ ಹೋಗಬೇಕು ಅಂದರೆ ಅವ್ರಿಗೂ ಇವ್ರಿಗೂ ಇಬ್ಬರಿಗೂ ರೆಡಿ ಮಾಡಬೇಕಾಗತ್ತೆ ಏನಾದರೂ ತಿನ್ನೋದಕ್ಕೆ. ಮತ್ತು ಅವರು ಬಾಕ್ಸ್ಗೆಲ್ಲ ಹಾಕದೆ ಎಲ್ಲ ಆಯಿತು, ಹೊರಟ್ರು ಮಕ್ಕಳು. ಇನ್ನು ಇಲ್ಲಿ ಮನೆಯಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಹಸಿ ಅಲಸಂದೆ ಸಾಂಬಾರು ಮಾಡೋಣ ಅಂತ ಹೇಳಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಮೊದಲು ಬಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿ ಮತ್ತು ಟೊಮೊಟೊ ಒಂದು 3-4 ಟೊಮೊಟೊ, ಹಾಗೆ ಹುಣಸೆ ಹಣ್ಣು, ಹಾಗೆ ರುಬ್ಕೊಳ್ಳೋದಕ್ಕೋಸ್ಕರ ಇವನ್ನ ಎಲ್ಲನೂ ಹಸಿ ಅಲಸಂದೆ ಕೂಡ ಹಾಕ್ಕೋಬೇಕು ನೋಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮೊದಲು ತೋರಿಸಿದ್ದು ನಿಮಗೆ ಸೀಮೆ ಬದನೆಕಾಯಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಹಾಕಿ ಮಾಡಿದ್ದು. ಈಗಾಗಲೇ ತೋರಿಸಿದ್ದೀನಿ, ಯಾರಾದರೂ ಹೊಸದಾಗಿ ನೋಡ್ತಾರಲ್ಲ ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ. ಆ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋನ ನೋಡ್ಕೊಳ್ಳಿ. ಮತ್ತು ಅದೆಲ್ಲ ರುಬ್ಕೊಂಡಿದ್ದಾದಮೇಲೆ ಮಸಾಲೆನ ಇವಾಗ ನಾವು ಒಗ್ಗರಣೆನ ಹಾಕ್ಕೊಂಬಿಡೋಣ. ನಾನು ಈ ಥರ ಮೊದಲೇ ಒಗ್ಗರಣೆನ ಹಾಕ್ಕೊಂಬಿಡ್ತೀನಿ. ಕೆಲವರು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಮೇಲೆ ಮತ್ತು ವಿಸಿಲ್ ಹಾಕ್ಸಿ ತೆಗೆದ್ಮೇಲೆ ಒಗ್ಗರಣೆ ಕೊಡ್ತಾರೆ. ನನಗೆ ಈ ಥರ ಕೊಡೋದ್ರಿಂದನೇ ಸಾಂಬಾರು ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ ಅಂತ ಅನಿಸುತ್ತೆ.
ಒಂದ್ಸಲ ನೀವು ಟ್ರೈ ಮಾಡಿ ಇದೇ ಥರನೇ ನೋಡಿ. ಇವಾಗ ನಾನು ಕುಕ್ಕರ್ಗೆ ಹಾಕಿ ಇಟ್ಕೊತೀನಲ್ವ, ಅದಕ್ಕೆ ಕುಕ್ಕರಲ್ಲೇ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿನ ಹಾಕಿ, ಆ ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಮತ್ತು ಕರಿಬೇವನ್ನ ಹಾಕಿ ಇವಾಗ ನಾವು ರುಬ್ಕೊಂಡಿದ್ದಂಥ ಮಸಾಲೆನೂ ಸೇರಿಸಿ ಅದು ಆಗಿದ್ದಾದಮೇಲೆ ಇವಾಗ ಬಂದ್ಬಿಟ್ಟು ಹಸಿ ಅಲಸಂದೆ ಮತ್ತು ಬದನೆಕಾಯಿ, ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವುಗಳನ್ನ ಎಲ್ಲನೂ ನೀರು ಹಾಕಿ ತೊಳೆದು ಇವಾಗ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದರಲ್ಲೇ ನಾನು ತರಕಾರಿ ಸಾಂಬಾರು ಪೌಡರ್ನೂ ಹಾಕಿದ್ದೀನಿ, ಹಾಗೆ ಮತ್ತು ಖಾರ ಪುಡಿನೂ ಹಾಕಿದ್ದೀನಿ, ಅರಿಶಿನ ಪುಡಿ ಅದನ್ನು ಹಾಕಿದ್ದೀನಿ. ಅದೆಲ್ಲ ನಿಮಗೆ ತೋರಿಸ್ಲಿಲ್ಲ, ಅದನ್ನು ರುಬ್ಕೊಳ್ಳೋವಾಗ ಅದನ್ನು ಎಲ್ಲನೂ ಹಾಕ್ತೀನಿ. ಹಾಕಿದ್ದಾದಮೇಲೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಇದೆಲ್ಲ ಆಗಿದ್ದಾದಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಹಾಗೆ ಕಾಲೂ ಬಂತು ನೋಡಿ. ಇದೆಲ್ಲ ಆಗಿದ್ದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೋಡಿಕೊಂಡು ಇವಾಗ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಒಂದು 2 ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೋಬೇಕು. ಹಾಗೆ ಉಪ್ಪು ಖಾರ ಎಲ್ಲ ಸರಿ ಹೋಗಿದ್ದಿಲ್ವ ಅದನ್ನು ನೋಡಿಕೊಂಡು ನಾವು ಅಂದರೆ ಕುಕ್ಕರ್ ವಿಸಿಲ್ ಬಂದಮೇಲೂ ನೋಡ್ಕೋಬೋದು, ಇವಾಗ್ಲೂ ಹಾಕಿರ್ತೀವಲ್ಲ ಮತ್ತೇನು ನೋಡ್ಬೋದು. ನೋಡಿ ಇವಾಗ ಬಂದ್ಬಿಟ್ಟು ಆಗಿದೆ, 2 ವಿಸಿಲ್ಸು ಆಗಿದೆ ನೋಡಿ, ಈ ಥರ ಇದೆ. ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಇವಾಗ್ಲೂ ನೀವು ಬೇಕಾದರೆ ನೀರು ಎಷ್ಟು ಹೇಗೆ ನೋಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ಇದಕ್ಕೇ ಇದೇ ಸಾಂಬಾರು ಮಸಾಲೆಗೇ ಒಣಮೀನು ಇರುತ್ತಲ್ವ, ಕರಿಮೀನು ಒಣಮೀನು ಅಂತಂದ್ರೆ ಎಲ್ಲ ಅಂತಾರಲ್ವ, ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಬಿಟ್ಟು ಕ್ಲೀನ್ ಮಾಡಿಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ನಮಗೆ ಕರಿಮೀನು ಸಾರು ಒಣಮೀನು ಸಾರು ಆಗೋಗತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಒಂದು 2 ಡೇಸ್ ಇಟ್ಕೊಂಡು ತಿಂದ್ರೂ ತಿಂತಾರೆ, ಚೆನ್ನಾಗಿರುತ್ತೆ ಅಷ್ಟೊಂದು. ಒಂದ್ಸಲ ನೀವು ಟ್ರೈ ಮಾಡಿ. ಈಗಾಗಲೇ ಹಾಕಿದ್ದೀನಿ, ಆದ್ರೂ ಒಂದ್ಸಲ ಹಾಕಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೋಡಿ, ನಾನು ಈ ನಡುವೆ ಎಲ್ಲ ಸ್ಟಿಚ್ ಮಾಡಿದ್ದ ಬ್ಲೌಸಸ್ಸನ್ನು ಎಲ್ಲನೂ ಹಾಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಇವಾಗ ನಾನು ವಾಯ್ಸ್ ಓವರ್ ಏನೂ ಕೊಡೋದಿಲ್ಲ, ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ನಾನು ಈ ನಡುವೆ ಎಲ್ಲ ಹೊಲ್ದಿರೋ ಅಂಥ ಡಿಸೈನ್ ಬ್ಲೌಸಸ್ನ ನಿಮಗೆ ತೋರಿಸ್ತೀನಿ. ಹಾಗೆ ನೋಡಿ ಹೇಗಿದ್ದಾವೆ ಏನು ಅಂತ ಕಾಮೆಂಟ್ ಮಾಡಿ. ಈ ಕಡೆ ಎಲ್ಲಾದರೂ ಇರೋವರು ಬಂದು ಸ್ಟಿಚ್ ಮಾಡಿಸ್ಕೋಬೋದು, ಆ ಥರ ಇರುತ್ತೆ. ಮತ್ತೆ ಹೇಳ್ತಾಯಿದ್ದೀನಿ, ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ, ನಿಮಗೆ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಿಂದ್ಗಡೆ ವಿಡಿಯೋಗಳೂ ನೋಡದೇ ಇದ್ದರೆ ಹೋಗಿ ನೋಡಿಕೊಂಡು ಬನ್ನಿ. ನೋಡಿದ್ರಲ್ಲ, ಚೆನ್ನಾಗಿದ್ದಾವ ಡಿಸೈನ್ ಬ್ಲೌಸಸ್ಸು ಹೇಗೆ ಏನು ಅಂತ ಹೇಳಿ. ನೀವು ಇದೇ ಥರ ಇವೇ ಅಂತಾನೆ ಅಲ್ಲ, ನೀವು ಬೇಕಿದ್ದರೆ ಫೋಟೋನಲ್ಲಿ ಸ್ಕ್ರೀನ್ಶಾಟ್ ಬೇರೆ ಎಲ್ಲಾದರೂ ಸ್ಕ್ರೀನ್ಶಾಟ್ ಇಟ್ಕೊಂಡು ಬಂದು ನನಗೆ ತೋರಿಸಿದ್ರೆ ಆ ಥರನೂ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಈ ಕಡೆ ಇರೋವ್ರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಅಂದರೆ ಗೊತ್ತಿರಲ್ವಲ್ಲ ಯಾವ ಥರ ಡಿಸೈನ್ ಬ್ಲೌಸಸ್ ಹೊಲಿತಾರೆ ಏನು ಹೇಗೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಅಂಬ್ರೆಲಾ ಫ್ರಾಕ್ಸು, ಅಂಬ್ರೆಲಾ ಎಲ್ಲ ಟೈಪ್ಸೂ ನಾನು ಸ್ಟಿಚ್ ಮಾಡ್ತೀನಿ, ಅವೆಲ್ಲನೂ ಇಲ್ಲಿ ಹಾಕಿದ್ದೀನಿ. ಹಾಗೆ ಕುಚ್ಚೂ ಕಟ್ತೀನಿ ನೋಡಿ. ಇದರಲ್ಲಿ ಹಾಕಿರೋದೆಲ್ಲನೂ ನಾನು ಸ್ಟಿಚ್ ಮಾಡಿದಂಥದ್ದೇ ನಿಮಗೆ ತೋರಿಸ್ತಾ ಇರೋಂಥದ್ದು ನೋಡಿ. ಈ ಥರ ಇರುತ್ತೆ ನನ್ನ ವಿಡಿಯೋಸ್ಗಳಲ್ಲಿ ಏನೆಲ್ಲ ಬರುತ್ತೆ ಅಂತ ಅಂದರೆ ಗೊತ್ತಲ್ವಾ, ಮತ್ತೆ ಹೇಳೋದೇ ಪದೇ ಯಾವಾಗ್ಲೂ. ನನ್ನ ವಿಡಿಯೋಸಲ್ಲಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇದೇ ಥರ ಡಿಸೈನ್ ಬ್ಲೌಸಸ್ಸು, ಸ್ಯಾರಿ ಕುಚ್ಚು, ಈ ಥರ ನಾನು ಯಾವ ಥರ ಏನೆಲ್ಲ ಮಾಡ್ತೀನಿ ಏನು ಹೇಗೆ ಅಂತ ಹೇಳಿ ಅದನ್ನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಏನು ಅಂತ. ಇನ್ನಷ್ಟು ಒಳ್ಳೆ ವಿಡಿಯೋಗಳು ಎಲ್ಲನೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇದು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಡೆಕೋರೇಷನ್ ಹೇಗೆ ಮಾಡೋದು, ಮತ್ತು ವರಮಹಾಲಕ್ಷ್ಮಿ ಕಿರೀಟ ಯಾವ ಥರ ಡೆಕೋರೇಷನ್ ಮಾಡೋದು, ಮುಖವಾಡ ಯಾವ ಥರ ಡೆಕೋರೇಷನ್ ಮಾಡೋದು, ಹಲವಾರು ವಿಡಿಯೋಗಳು ಇದರಲ್ಲೇ ಹಿಂದಿನ ವಿಡಿಯೋಗಳಲ್ಲಿ ಇದ್ದಾವೆ, ಹೋಗಿ ಚೆಕ್ ಮಾಡಿ.
ಯಾರಾದರೂ ನೋಡದೇ ಇದ್ದರೆ ಹೊಸ್ದಾಗಿ ನೋಡೋರು ಇರ್ತಿರಲ್ವ, ಅವರು ಹಿಂದೆ ಹೋಗಿ ಚೆಕ್ ಮಾಡಿ ನೋಡಿ, ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಕಾಸಿನ ಸರ ಯಾವ ಥರ ಮಾಡೋದು, ಈ ಥರ ಹಲವಾರು ವಿಡಿಯೋಗಳು ಹಾಕಿದ್ದೀನಿ. ಸ್ಯಾರಿ ಹೇಗೆ ಕಟ್ಟೋದು, ವಿಧವಾದ ಸ್ಯಾರಿಗಳಲ್ಲಿ ಕಟ್ಬೋದು, 6 ಟೈಪ್ 7 ಟೈಪ್ ಕಟ್ಟಿ ವಿಡಿಯೋನ ಹಾಕಿದ್ದೀನಿ. ಹಾಗೆ ದೀಪಸ್ತಂಭಗಳಿಗೆ ಯಾವ ಥರ ಅಲಂಕಾರ ಮಾಡ್ಬೋದು ಅದನ್ನು ಹಾಕಿದ್ದೀನಿ. ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿನೂ ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಕಟ್ಟೋದು, ವರಮಹಾಲಕ್ಷ್ಮಿಗೆ ಕಳಶಕ್ಕೆ ಆ ಥರ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ. ಅಂದರೆ ಕಟ್ಬೋದು, ಆ ಥರ ಏನಿಲ್ಲ, ವಿಡಿಯೋ ಮಾಡ್ಬೋದು. ಆದರೆ ನನಗೆ ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಇರುತ್ತಲ್ವ, ಈ ಕಡೆ ಮನೆ ಕೆಲಸನೂ ಮಾಡ್ಕೋಬೇಕು, ಈ ಕಡೆ ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಇನ್ನು ಫಂಕ್ಷನ್ಸ್ ಎಲ್ಲ ಆ ಥರ ಬರ್ತಾ ಇರ್ತಾವಲ್ಲ, ಅವೆಲ್ಲ ಬರ್ತಾ ಇರ್ತಾರೆ. ಇನ್ನು ಸ್ಟಾರ್ಟ್ ಆಗಿದ್ರೆ ಈಗಾಗಲೇ ಒಬ್ಬೊಬ್ಬರೇ ಬರೋಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇರ್ತೀನಿ. ಅದಕ್ಕೆ ಸ್ವಲ್ಪ ಎಲ್ಲ ಓಸಲಿ ಎಲ್ಲ ಹಾಕೋಕ್ಕೆ ಆಗಲಿಲ್ಲ, ಸ್ಯಾರಿ ಕಟ್ಟೋದು ಎಲ್ಲನೂ. ಅಂದರೆ ಏನಂದರೆ ಮೊದಲೆಲ್ಲ ಹಾಕಿದ್ದೀನಲ್ವಾ, ಇವಾಗಲೂ ಮತ್ತೆ ಯಾಕೆ ಹಾಕೋದು ಅಂತ ಹೇಳಿಬಿಟ್ಟು, ಸರಿ ಈ ಸಲ ಅಂದರೆ ನೋಡಿರ್ತಾರೆ. ಇವಾಗ ಹೊಸ್ದಾಗಿ ಬಂದು ನೋಡೋವರು ಹಿಂದ್ಗಡೆ ಹೋಗಿ ನೋಡೋದಿಲ್ಲ, ಹಿಂದ್ಗಡೆ ವಿಡಿಯೋಗಳು ಯಾವ ಥರ ಇದ್ದಾವೆ ಏನು ಅಂತ. ಅದಕ್ಕೋಸ್ಕರ ಆ ಥರ ಇರೋವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು, ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿಗೆ ಯಾವ ಥರ ಸೀರೆಗಳು ಉಟ್ಬೋದು, ಈಸಿಯಾಗಿ ವಿಧವಾಗಿ ಯಾವ ಥರ ಉಡ್ಬೋದು ಅಂತ ಹೇಳಿಬಿಟ್ಟು ಅದನ್ನು ಎಲ್ಲನೂ ನಿಮಗೆ ತೋರಿಸ್ತೀನಿ. ತಪ್ಪದೆ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ನೋಡೋದೆಚ್ಚೆಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನನ್ನ ವಿಡಿಯೋಸು ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರನೇ ನಿಮಗೆ ಕೇಳೋದು. ಕೆಲವರೆಲ್ಲ ಅಂದ್ಕೋಬೋದು, ಈ ಥರ ಇವ್ರು ಕೇಳ್ತಾ ಇದ್ದಾರಲ್ಲ, ಇವ್ರಿಗೇನೋ ಬೆನಿಫಿಟ್ ಇದೆ, ನಾವೇನಾದರೂ ಇದು ಮಾಡಿದ್ರೆ ಅವ್ರಿಗೇನೋ ಬೆನಿಫಿಟ್ ಇದೆ ಅಂತ ಹೇಳಿ ಅಂದ್ಕೊತಾರೆ. ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೇನೋ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಥರ ಟಾರ್ಗೆಟ್ ಇರುತ್ತಲ್ವ, ಇಷ್ಟು ಒಂದು ನನ್ನ ಫಾಲೋವರ್ಸ್ ಇದ್ದಾರೆ, ಅಂದರೆ ನನ್ನನ್ನು ಇಷ್ಟಪಡೋರು ಈ ಥರ ಇದ್ದಾರೆ ಅಂತ ಹೇಳಿಬಿಟ್ಟು ನನಗೊಂಥರ ಖುಷಿ ಆಗುತ್ತೆ. ಇವಾಗ ನೀವು ನಾರ್ಮಲಾಗಿ ಬೇರೆ ವಿಡಿಯೋಗಳು ಎಲ್ಲನೂ ನೋಡ್ತಾನೆ ಇರ್ತೀರಲ್ವ, ಅದೇ ಥರನೇ ನನ್ನ ವಿಡಿಯೋಗಳು ನೋಡಿದ್ರೆ ಆ ಥರ ಡೇಟಾ ಹೇಗೆ ಕಟ್ ಆಗುತ್ತೋ ಇದಕ್ಕೂ ಅಷ್ಟೇ ಕಟ್ ಆಗೋದು, ನಿಮಗೆ ಬೇರೆ ಇನ್ನೇನು ಆಗೋದಿಲ್ಲ. ಆ ಥರ ಕೆಲವರು ಆ ಥರ ಡೌಟ್ಸನ್ನು ಕೇಳ್ತಾರೆ. ಇಲ್ಲಿ ಬರ್ತಾರಲ್ಲ, ನನಗೆ ತಿಳಿದಿರೋವರು ಕೆಲವರು ಕೇಳ್ತಾರೆ. ಅಂದರೆ ಕೆಲವರೆಲ್ಲ ಕೇಳ್ತಾರೆ, ಯೂಟ್ಯೂಬಿಂದ ಅಮೌಂಟ್ ಬರುತ್ತಾ, ಹೇಗೆ ಏನು ಅಂತ ಹೇಳ್ಬಿಟ್ಟು. ಇವಾಗ ನಿನಗೆ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ಈಗ ಸದ್ಯಕ್ಕೆ ನನಗೇನು ಬರ್ತಾ ಇಲ್ಲ. ಅದಕ್ಕೆ ಹೇಳಿದೆ ಅಲ್ವಾ, 1000 ಸಬ್ಸ್ಕ್ರೈಬ್ಸ್ ಆಗಬೇಕು, ಹಾಗೆ ವಾಚ್ ಅವರ್ಸ್ 4000 ಅವರ್ಸ್ ವಾಚ್ ಅವರ್ಸ್ ಆಗಬೇಕು. ಆ ಥರ ಎಲ್ಲನೂ ಮೊದಲು ಹಾಗೇ ಇದ್ದಿದ್ರೆ ಇಷ್ಟೊತ್ತಿಗೆ ಪಿಕಪ್ ಆಗೋಗ್ತಾಯಿತ್ತು. ಆದರೆ ಮಧ್ಯದಲ್ಲಿ ನನ್ನ ಫೋನ್ ರಿಪೇರಿ ಆಗಿಬಿಟ್ಟು ಆಗ ಮಧ್ಯದಲ್ಲಿ ಬಿಟ್ಬಿಟ್ಟೆ. ಆವಾಗ ಡಲ್ಲಾಗಿದ್ದು ಇದುವರೆಗೂ ಅದು ಪಿಕಪ್ ಆಗಲೇ ಇಲ್ಲ. ಆ ಥರ ಆಗೋಯ್ತು. ಸರಿ, ಏನೋ ಒಂದು ಕೆಲಸನ ಎತ್ಕೊಂಡಿದ್ದೀವಿ, ಅದನ್ನು ಪೂರ್ತಿ ಮಾಡೋವರೆಗೂ ಬಿಡಬಾರ್ದು ಅಂತ ಹೇಳಿಬಿಟ್ಟು ಹಾಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಅದಕ್ಕೆ ನೀವು ಕೆಲವೊಬ್ಬರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನೋಡೋವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸನ್ನ ಅವ್ರಿಗೆಲ್ಲರಿಗೂ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋವರೆಗೂ ಥ್ಯಾಂಕ್ ಯು ಸೋ ಮಚ್. ಅಂದರೆ ಒಂದು 90% ಸಬ್ಸ್ಕ್ರೈಬ್ ಮಾಡದೇ ಇರೋವರೇ ನೋಡ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರೂ ನೋಡ್ತಾ ಇಲ್ಲ. ಎಲ್ಲರೂ ನೋಡಿದಿದ್ರೆ ಇವಾಗ 900+ ಇನ್ನೇನು 1000 ಸಬ್ಸ್ಕ್ರೈಬ್ಗೆ ಹತ್ರ ಇದ್ದಾವೆ. ಅಷ್ಟು ಇರೋವರು ಎಲ್ಲರೂ ನೋಡ್ತಾ ಇದ್ದರೆ ಇಷ್ಟೊತ್ತಿಗೆಲ್ಲನೂ ನನಗೆ ವಾಚ್ ಅವರು ಎಲ್ಲ ಫಿಲ್ ಆಗ್ತಾಯಿತ್ತು. ಆದರೆ ವ್ಯೂಸು ಕಡಿಮೆನೇ ಬರ್ತಾ ಇರೋದಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸು, ಯಾವ ಥರ ಎಲ್ಲ ಇದ್ದಾವೆ ಏನು. ಈ ವಿಡಿಯೋಗಳೆಲ್ಲನೂ ಹಾಕಿದ್ದೀನಿ ನಾನು, ಈ ಬ್ಲೌಸಸ್ಸು ಸ್ಟಿಚ್ ಮಾಡಿರೋ ವಿಡಿಯೋಗಳೆಲ್ಲನೂ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಹಿಂದ್ಗಡೆ ಹೋಗಿ ಸರ್ಚ್ ಮಾಡಿ ನೋಡ್ಬೋದು ನನ್ನ ವಿಡಿಯೋಗಳಲ್ಲಿ ಹೋಗಿ. ತಪ್ಪದೆ ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.